ಅದೇ ರೀತಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವಂತಹ ದೇವರೇ ಯೇಸಪ್ಪ, ಅಪ್ಪ ದೇವರೇ, ನಾವು ನಿಮ್ಮ ಒಂದು ಸತ್ಯ ವಾಕ್ಯಗಳನ್ನ ದೇವರೇ ನಾವು ಜ್ಞಾನ ಮಾಡ್ಲಿಕ್ಕೆ ಅಪ್ಪ ಕೇಳಲಿಕ್ಕೆ ನಾವು ಹೋಗ್ತಿದೀವಿ ಸ್ವಾಮಿ. ಅಪ್ಪ ನಾವೆಲ್ಲರೂ ದೇವರೇ ನಿಮ್ಮ ವಾಕ್ಯ ಹೇಳುತ್ತೆ, ಕಿವಿ ಉಳ್ಳವನು ಕೇಳಲೆಂಬುದಾಗಿ. ಅಪ್ಪ ನಾವು ಸರಿಯಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮ ಕಿವಿಗಳು ಅಪ್ಪ ವಾಕ್ಯಗಳನ್ನ ಕೇಳಲಿಕ್ಕೆ ದೇವರೇ ನೀನ್ ಸಹಾಯ ಮಾಡು. ನೀನ್ ತಾನೇ ದೇವರೇ ನಮ್ಮ ಜೊತೆ ಇದ್ದು ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ಕರ್ತನೆ ಅಪ್ಪ ನೀನ್ ತುಂಬಿಸಿ ನಡೆಸ್ಕೊಡ್ಬೇಕೆಂಬುದಾಗಿ ವಿಶೇಷವಾಗಿ ಅಪ್ಪ ತಂದೆ ವಾಕ್ಯ ಹಂಚ್ಕೊಡುವಂತಪ್ಪ ನಿಮ್ಮ ಸೇವಕರನ್ನು ಕೂಡ ಕರ್ತನೆ ಮುಟ್ರಿ ಬಲಪಡಿಸ್ರಿ. ಮಗನನ್ನು ಕೂಡ ದೇವರೇ ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ವಾಕ್ಯ ಭಾಗವನ್ನ ದೇವರೇ ನಡೆಸ್ಕೊಡ್ಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವಳ ತಂದೆಯ ದೇವರೇ, ಆಮೆನ್. ಥ್ಯಾಂಕ್ ಯು. ವೆಲ್ಕಮ್. ದೇವರ ನಾಮದಲ್ಲಿ ಕಳೆದ ವಾರ ನಾವು ನೋಡಿದ್ದು ಸತ್ಯವೇದ ನೋಡುವಂತ ಒಂದು ದೃಷ್ಟಿಕೋನ, ಯಾವ ರೀತಿ ನಾವು ಸತ್ಯವೇದವನ್ನ ನೋಡ್ಬೇಕು, ಯಾವ ರೀತಿ ನಾವು ಸತ್ಯವೇದವನ್ನ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮುಖ್ಯವಾಗಿ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಅದ್ರ ಬಗ್ಗೆ ನಾವು ನೋಡೋಣ. ದಯಮಾಡಿ ಎಲ್ಲರೂ ಕೂಡ ವಾಕ್ಯದ ಕಡೆಗೆ ಗಮನ ಕೊಡಿ. ತುಂಬಾ ಮುಖ್ಯವಾದಂತಹ ವಚನಗಳು ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, ಮತ್ತೆ ನೀವು ಹಿಡ್ಕೋಬೇಕಾಗಿರುವಂತ ನಮ್ ಜೀವನ ಪರ್ಯಾಂತರ ಹಿಡ್ಕೋಬೇಕಾಗಿರುವಂತಹ ವಚನಗಳು. ಕಳೆದ ವಾರ ನಾವು ನೋಡಿದ್ದು ಈ ಒಂದು ಯೇಸು ಕ್ರಿಸ್ತನೆಂದು ಸತ್ಯವೇದ ಗುರುತಿಸುತ್ತದೆ, ಮತ್ತೆ ಕ್ರಿಸ್ತನೇ ಯಾವ ರೀತಿ ಎಲ್ಲಾ ವಚನಗಳು ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆ ಎಂಬುದಾಗಿ ನಾವು ನೋಡ್ದೆ. ಇವತ್ತು ಎರಡನೇದಾಗಿ ಸತ್ಯವೇದವು ಇದನ್ನು ಸಾಬೀತುಪಡಿಸುತ್ತದೆ ಎಂಬುದಾಗಿ, ಅಂದ್ರೆ ಯೇಸುವೆ ಕ್ರಿಸ್ತನು ಎಂಬುದಾಗಿ ಇಡೀ ಬೈಬಲ್ ಅಲ್ಲಿರುವಂತಹ ಅನೇಕ ವಚನಗಳು ನಮಗೆ ಸಾಬೀತುಪಡಿಸ್ತಾ ಇದೆ. ಅದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೂಕನು ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 25ರಿಂದ 27 ಪ್ರೇಮ ವಚನಗಳನ್ನ ಓದುತ್ತೆ ಪ್ರಸಾದ್ ಅವರ ಅಕ್ಕ. ಯಾಕಂದ್ರೆ ಬೇರೆ ಬೇರೆಯವ್ರು ಓದುವಾಗ ಇದು ಎಲ್ರು ಆನ್ ಮಾಡ್ಕೊಂಡು ಇದಾಗುತ್ತೆ, ಅದಕ್ಕೋಸ್ಕರ ಈ ವಾರ ಅವ್ರು ಓದ್ತಾರೆ. ಲೂಕ 24, 25ರಿಂದ 27. ಲೂಕ 24, 25ರಿಂದ 27. ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನೂ ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಸೊ ಇಲ್ಲಿ ಯೇಸು ಸ್ವಾಮಿನೇ ಹೇಳ್ತಿರುವಂತಹ ಮಾತುಗಳು ಏನಂದ್ರೆ 26ನೇ ವಚನ ಹೇಳುತ್ತೆ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿ ಸೇರುವುದು ಅಗತ್ಯವಾಗಿ ಇತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ, ಅಂದ್ರೆ ಬೈಬಲ್ ಅಲ್ಲಿ ಇರುವಂತಹ 66 ಗ್ರಂಥಗಳಲ್ಲಿ ಕೂಡ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ತನ್ನ ವಿಷಯವಾಗಿ ಬರೆದಿರುವಂತ ಎಲ್ಲ ಸೂಚನೆಗಳನ್ನ, ಎಲ್ಲ ವಚನಗಳನ್ನ ಕ್ರಿಸ್ತನು ಇಲ್ಲಿ ಕೂಡಿ ಬಂದಿರುವಂತ ಜನರಿಗೆ ವಿವರಿಸ್ತಿರೋದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಬೈಬಲ್ ಅಲ್ಲಿ ಇರುವಂತಹ 66 ಪುಸ್ತಕಗಳು ಬರೆಯಲ್ಪಟ್ಟಿರೋದು ಯೇಸು ಯಾರು, ಯೇಸು ಕ್ರಿಸ್ತನು ಯಾರು, ಆತನನ್ನ ನಾವು ಯಾಕೆ ನಂಬಬೇಕು, ಆತನನ್ನು ಮಾತ್ರನೇ ಜನರು ಯಾಕೆ ನಂಬಬೇಕು ಅಂತ ಹೇಳಿ ಬೈಬಲ್ ಅಲ್ಲಿರುವಂತಹ 66 ಪುಸ್ತಕಗಳು ಕೂಡ ನಮಗೆ ಹೇಳುತ್ತೆ. ಪ್ರತಿಯೊಂದು ಪುಸ್ತಕದಲ್ಲೂ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುತ್ತೆ. ಯೇಸುವೇ ತಲೆ, ಯೇಸುವೇ ಮುಖ್ಯವಾದ ವಿಷಯ ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ. ಒಂದು ವೇಳೆ ಯಾವ ಪುಸ್ತಕದಲ್ಲಿ ನೀವು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ವೋ ಆ ಪುಸ್ತಕದಲ್ಲಿ ನೀವು ಕ್ರಿಸ್ತನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ಯೇಸು ಸ್ವಾಮಿನೇ ತನ್ನ ಬಾಯಿಂದ ಹೇಳ್ತಿರುವಂತ ಮಾತು. ಇನ್ನೊಂದು ವಚನ, ಇದನ್ನ ನಾವು ಇನ್ನೂ ಸ್ವಲ್ಪ ದೃಢೀಕರಣ ಮಾಡ್ಕೊಳ್ಳಿಕ್ಕೆ ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 46ನೇ ವಚನವನ್ನು ಓದೋಣ. ಅವನು ನನ್ನ ವಿಷಯವಾಗಿ ಬರೆದನು, ಆದದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಆಮೆನ್. ಇಲ್ಲಿ ದೇವರು ಯೇಸು ಸ್ವಾಮಿ ಹೇಳ್ತಿರುವಂತ ಮಾತು, ನೀವು ಮೋಶೆ ನಂಬ್ತಿದ್ದೀರಾ ಅನ್ನೋದಾದ್ರೆ ನನ್ನನ್ನು ನಂಬ್ತಿದ್ರಿ. ಯಾಕೆ ಅಂತ ಹೇಳಿದ್ರೆ ಮೋಶೆ ನನ್ನ ವಿಷಯವಾಗಿ ಎಲ್ಲವನ್ನ ಹೇಳಿರೋದಲ್ವಾ.
ಈಗ ಮೋಶನ ನಾವು ನಂಬ್ತಿದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡಿದ್ರೆ ಹೇಗೆ? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೋಶನ ನಂಬ್ತಿದೀವಿ ಅಂದ್ರೆ ಮೋಶೆ ಯಾರ ಬಗ್ಗೆ ಬರ್ದಿದ್ದಾನೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅದ್ರ ಕುರಿತಾಗಿನೇ ಇಲ್ಲಿ ಆ ಯೇಸುಸ್ವಾಮಿ ಹೇಳ್ತಿರುವಂತದ್ದು. ಸುಮ್ನೆ ನಮ್ಮ ಹಿರಿಯರು ಮೋಶೆ, ನಮಗೆ ಅತಿ ಪ್ರಾಮುಖ್ಯವಾದವ್ರು ಮೋಶೆ ಬರ್ದಿರೋಂಥ ಧರ್ಮಶಾಸ್ತ್ರ ನಮಗೆ ತುಂಬಾ ಮುಖ್ಯ ಅಂತ ನೀವು ಹೇಳ್ಕೊಳ್ತೀರಾ, ನಿಜ. ಆದ್ರೆ ಆತ ನನ್ನ ಕುರಿತಾಗಿನೇ ಬರ್ದಿದಾರಲ್ಲ, ನೀವು ಮೋಶೆ ನಂಬಿದ್ರೆ ನನ್ನನ್ನು ಕೂಡ ನಂಬ್ತಿದ್ರಿ ಅಂತ ಹೇಳಿ. ಮೂರನೇದಾಗಿ ಮೋಶೆ 5 ಪುಸ್ತಕಗಳು ಕೂಡ ಏನು ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ತನಕ 5 ಪುಸ್ತಕಗಳನ್ನ ಬರ್ದಿದ್ದಾರೆ. ಅದನ್ನ ನಾವು ಧರ್ಮಶಾಸ್ತ್ರ ಅಥವಾ ಮೋಶೆಯ ಧರ್ಮಶಾಸ್ತ್ರ ಅಂತಾನೆ ಕರಿತೀವಿ. ಸೊ ಅದು ಯೇಸುಸ್ವಾಮಿ ಮಹಾಯಾಜಕನಾಗಿ ಅಥವಾ ಸತ್ಯಯಾಜಕನಾಗಿ ಈ ಲೋಕದಲ್ಲಿ ಬಂದು ಯಾವ ರೀತಿಯಾಗಿ ನಮ್ಮನ್ನ ಬಿಡುಗಡೆಗೊಳಿಸುವಂತ ಕಾರ್ಯವನ್ನ ಮಾಡ್ತಾರೆ ಎಂಬುದಾಗಿ ಹೇಳುತ್ತೆ. ಸೊ ಎರಡನೇ ಮುಖ್ಯವಾದ ವಿಷಯ ಏನಂದ್ರೆ, ಎಲ್ಲಾ ವಚನಗಳು, ಎಲ್ಲಾ ಬೈಬಲ್ ಅಲ್ಲಿ ಇರುವಂತಹ ಎಲ್ಲಾ ಪುಸ್ತಕಗಳು ಕ್ರಿಸ್ತನ ಕುರಿತಾಗಿ ಮಾತನಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ಮೂರನೇ ಮುಖ್ಯವಾದ ವಿಷಯಕ್ಕೆ ನಾವು ಬರುವಾಗ, ಅತಿ ಪ್ರಾಮುಖ್ಯವಾದದ್ದು, ಎಲ್ಲರೂ ಕೂಡ ಈ ವಚನಗಳನ್ನ ಬರ್ಕೊಳ್ಳೋಣ, ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸತ್ಯವೇದನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು? ಸತ್ಯವೇದನ ಓದುವಂತವ್ರು ಒಬ್ಬೊಬ್ರು ಒಂದೊಂದು ವಚನವನ್ನ ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಪ್ರಸಂಗ ಮಾಡುವಾಗ ದೇವ್ರು ನನಗೆ ಈ ತರ ತಿಳಿಯಪಡಿಸಿದ್ರು, ದೇವ್ರು ನನಗೆ ಆ ತರ ತಿಳಿಯಪಡಿಸಿದ್ರು ಅಂತ ಹೇಳ್ಬಿಟ್ಟು ಒಂದೇ ವಚನವನ್ನ 10 ಪಾರ್ಶ್ವಗಳು ಬೋಧನೆ ಮಾಡೋದಾದ್ರೆ 10 ರೀತಿಯಲ್ಲಿ ಬೋಧನೆ ಮಾಡ್ತಿದ್ದಾರೆ. ಹೌದಲ್ವಾ? ಅದು ನಮಗೂ ಗೊತ್ತಲ್ವಾ? ಒಬ್ಬರೇ ಪಾರ್ಶ್ವ ಒಂದ್ ವೇಳೆ ಒಂದೇ ವಿಷಯವನ್ನ, ಒಂದೇ ವಚನವನ್ನ ಒಂದ್ ವೇಳೆ ಬೇರೆ ಬೇರೆ ಸಮಯದಲ್ಲಿ ಪ್ರಸಂಗ ಮಾಡೋದಾದ್ರೆ ಒಂದ್ಸಲಿ ಮಾಡೋ ಹಾಗೆ ಇನ್ನೊಂದ್ಸಲಿ ಮಾಡಲ್ಲ. ಸೊ ಇಲ್ಲಿ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನಾವು ಉದಾಹರಣೆಗಳನ್ನ ಕೊಡ್ಬೋದು, ಇಲ್ಲ ವಿವರಿಸ್ಬೋದು, ಆದ್ರೆ ಯಾರ ಬಗ್ಗೆ ವಿವರಿಸ್ತಿದೀವಿ, ಯಾರ ಬಗ್ಗೆ ನಾವು ಹೇಳ್ತಿದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. 3 ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬೈಬಲ್ ಇಂದ. ನಾವು ಬೈಬಲ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಆ ಬೈಬಲ್ ಇಂದ ಈ 3 ವಿಷಯಗಳನ್ನ ನಾವು ಒಂದ್ ವೇಳೆ 3ರಲ್ಲಿ ಒಂದನ್ನ ನಾವು ಬಿಟ್ರು ಕೂಡ ಬೈಬಲ್ ಅನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಸೊ ಈ ದೃಷ್ಟಿಕೋನಗಳು ಏನು, ಯಾವುದ್ರ ಮೇಲೆ ನಾವು ದೃಷ್ಟಿ ಇಡಬೇಕು ಬೈಬಲ್ ಅನ್ನು ಓದುವಾಗ ಅಂದ್ರೆ, ಮೊದಲನೇದಾಗಿ ಮೆಸ್ಸಿಯ ಎಂಬುದು. ಮೆಸ್ಸಿಯ ಅಂದ್ರೆ ಕ್ರಿಸ್ತನ ಒಡಂಬಡಿಕೆಯನ್ನು ನಾವು ಬೈಬಲ್ ಅಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಆದಿಕಾಂಡದಿಂದ ಪ್ರಕಟಣೆ ತನಕ ಯಾರ ಬಗ್ಗೆ ಹೇಳಿದೆ? ಕ್ರಿಸ್ತನ ಬಗ್ಗೆ ಹೇಳಿದೆ. ಹಾಗಾಗಿ ಕ್ರಿಸ್ತನನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಬೈಬಲ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ವಾಕ್ಯಗಳು ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಾನೆ ಅರ್ಥ ಆಗುತ್ತೆ. ಬೈಬಲ್ ವಿಶೇಷವಾಗಿ ಆತ್ಮಿಕವಾಗಿ ಮಾತನಾಡುವಂತ ಪುಸ್ತಕವಾಗಿದೆ. ಆತ್ಮಿಕವಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದಾಗಿದೆ. ಕಣ್ಣಿಗೆ ಕಾಣದಿರುವಂತಹ ವಿಷಯಗಳನ್ನ ಹೇಳುವಂತದ್ದಾಗಿದೆ. ದೇವ್ರ ನಾಮ ಸ್ತೋತ್ರವಾಗ್ಲಿ. ಹಾಗಾಗಿ ಬೈಬಲ್ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಇಲ್ಲಿ ಮೆಸ್ಸಿಯ ಅಂದ್ರೆ ಯಾವ ವಚನಗಳು, ಎಲ್ಲಾ ಪುಸ್ತಕದಲ್ಲೂ ಕೂಡ ಮೆಸ್ಸಿಯನ ಬಗ್ಗೆ ಇದೆ ಅಂತ ನಾನು ಹೇಳಿದೆ. ಆದ್ರೆ ಅತಿ ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಈಗ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಮೂಲ ಪಾಪ ಅನ್ನೋದು ಆದಾಮ ಅವರು ಮಾಡ್ತಾರೆ. ಆದಾಮ ಅವರು ಮಾಡೋದನ್ನೇ ಮೂಲ ಪಾಪ ಅಂತ ನಾವು ಕರಿತೀವಿ. ಒರಿಜಿನಲ್ ಸಿನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಿರ್ತಾರೆ. ಸೊ 3 ರೀತಿಯಾದ ಪಾಪಗಳ ಬಗ್ಗೆ ನಮಗ್ ಗೊತ್ತು. ಒಂದು ಮೂಲ ಪಾಪ, ಅದು ಆದಾಮ ಹವ್ವ ಮಾತ್ರ ಮಾಡಿರುವಂತ ಪಾಪ. ಅದರಿಂದಲೇ ನಾವು ಆತ್ಮಿಕವಾಗಿ ಸತ್ತಿದ್ದು, ಅಂದ್ರೆ ದೇವರಿಂದ ದೂರವಾಗಿತ್ತು. ಎರಡನೇದು ಪಾಪ, ಅದು ಬಂದು ಪೂರ್ವಿಕರ ಪಾಪ. ಪೂರ್ವಿಕರ ಪಾಪ ಏನು ಅಂದ್ರೆ, ಆದಾಮನ ನಂತರ ಬಂದಂತಹ ಅವರ ಮಕ್ಕಳಿಂದ ಹಿಡಿದು ನಮ್ಮ ತಂದೆಯವರೆಗೂ ಅವರನ್ನ ಪೂರ್ವಿಕರು ಅಂತ ಕರಿತೀವಿ. ಸೊ ಅವ್ರು ಮಾಡಿದಂತ ಪಾಪ ಏನು ಅಂದ್ರೆ, ದೇವರಿಂದ ದೂರವಾದ್ಮೇಲೆ ವಿಗ್ರಹಗಳಿಂದ ಹೋದ್ರು. ಅದು ದೊಡ್ಡ ಪಾಪ. ಅಂದ್ರೆ ಆದಾಮವ ಪಾಪ ಮಾಡ್ದ, ಆದ್ರೆ ಅವ್ರು ಯಾರು ಕೂಡ ದೇವ್ರ ಕಡೆಗೆ ತಿರುಗದೆ ಬೇರೆ ದೇವರುಗಳನ್ನ ಮಾಡ್ಕೊಂಡ್ರು. ಅವ್ರಿಗೆ ಇಷ್ಟವಾದ ದೇವರುಗಳನ್ನ ಮಾಡ್ಕೊಂಡು ಪೂಜೆ ಮಾಡ್ತಾ ಬಂದ್ರು. ಅದಕ್ಕಾಗಿ ಆ ವಿಗ್ರಹಾರಾಧನೆ ಮಾಡುವಂತ ನಮ್ಮ ಮೇಲೆ, ನಮ್ಮ ಪೂರ್ವಿಕರು ಮಾಡಿದಂತ ವಿಗ್ರಹಾರಾಧನೆಗಳ ನಿಮಿತ್ತವಾಗಿ ಶಾಪಗಳು ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರ್ತಾ ಇದೆ. ಹಾಗಾಗಿ ಅದು ಪೂರ್ವಿಕರ ಪಾಪ. ಮೂರನೇದಾಗಿ ವಾಸ್ತವ ಪಾಪ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾಡುವಂತ ಪಾಪಗಳು, ನಾವು ಅನುದಿನ ಮಾಡಿದ ಇದುವರೆಗೂ ಮಾಡಿದ್ದದು, ಇನ್ನು ಮೇಲೆ ಕೂಡ ನಾವು ಮಾಡುವಂತ ತಪ್ಪುಗಳು, ಅದನ್ನ ಪಾಪ ಅಂತ ಪರಿಗಣಿಸ್ತೀವಿ. ಸೊ ಈ 3 ರೀತಿಯಾದಂತ ಪಾಪಗಳು ಬಂತು. ಆದ್ರೆ ಅತಿ ಪ್ರಾಮುಖ್ಯವಾದದ್ದು, ಎಲ್ಲಾ ಪಾಪಗಳಿಗೂ ಮೂಲ ಯಾವುದು, ಸೋರ್ಸ್ ಯಾವುದು ಅಂದ್ರೆ ಅದು ಆದಾಮ ಹವ್ವ ಮಾಡಿದಂತ ಪಾಪ.
ಅದನ್ನ ಮೂಲ ಪಾಪ ಅಂತೀವಿ. ಸೊ ಆದಿಕಾಂಡದಲ್ಲಿ ಆ ಒಂದು ಪಾಪ ಸಂಭವಿಸುತ್ತೆ. ಆದಾಮ ಅವರನ್ನ ದೇವರು ಶಪಿಸಿ ಶಿಕ್ಷೆ ಕೊಟ್ಟು ಅವರನ್ನ ಏದೇನ್ ತೋಟದಿಂದ ಹೊರಗಡೆ ಹಾಕ್ತಾರೆ. ಆದ್ರೆ ಹೊರಗಡೆ ಹಾಕ್ತಾ ಹಾಕ್ತಾ ಅವ್ರಿಗೊಂದು ಒಡಂಬಡಿಕೆ ಕೊಡ್ತಾರೆ. ಅದೇ ಮೆಸ್ಸಿಯನ ಒಡಂಬಡಿಕೆ, ಕ್ರಿಸ್ತನ ಒಡಂಬಡಿಕೆ. ಕ್ರಿಸ್ತನು ಮತ್ತೆ ಬರ್ತಾನೆ, ಬಂದು ನಿಮ್ಮನ್ನ ರಕ್ಷಿಸ್ತಾನೆ ಅಂತ ಹೇಳಿ ಆತನು ಬರೋ ತನಕ ಹಳೆ ಒಡಂಬಡಿಕೆಯಲ್ಲಿ ಯಾರು ಈಗ ಬಲಿ ಕೊಡೋ ವಿಧಾನ ಇದೆ ಬೈಬಲ್ ಅಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಬಲಿ ಕೊಡೋ ವಿಧಾನ ಇದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುನೇ ಬಲಿ ಆದ್ರು, ಯೇಸುವೇ ರಕ್ತ ಸುರಿಸಿದ್ರು. ಆದ್ರೆ ಯೇಸು ಬರೋ ತನಕನು, ಯೇಸು ಸಿಲುವೆಯಲ್ಲಿ ರಕ್ತ ಸುರಿಸಿದ ಆ ಕ್ಷಣದವರೆಗೂ ಕೂಡ ಇಸ್ರಾಯೇಲ್ಯರು ಕುರಿಗಳನ್ನ ತಂದು ಬಲಿ ಕೊಡ್ತಾ ಇದ್ರು ಅವ್ರ ಪಾಪಗಳ ನಿಮಿತ್ತ. ಆದ್ರೆ ಯಾರು ಅದರ ಅರ್ಥವನ್ನ ತಿಳ್ಕೊಂಡು ಇದು ನನ್ನ ಪಾಪಕ್ಕೋಸ್ಕರ ನಾನು ಸಮರ್ಪಿಸ್ತಿದ್ದೀನಿ ಅನ್ನೋದು ಒಂದು, ಎರಡನೇದು ಕ್ರಿಸ್ತನು ನನಗೋಸ್ಕರ ಬರ್ಲಿಕ್ಕೆ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯಾರು ಬಲಿಗಳನ್ನು ಕೊಡ್ತಿದ್ರೋ ಅವ್ರ ಪಾಪಗಳು ಯೇಸು ಕ್ರಿಸ್ತನು ಸಿಲುವೆಯಲ್ಲಿ ಸತ್ತಾಗ ಅವರೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟು ಅನ್ನೋದನ್ನ ನೋಡ್ತೀವಿ. ಅರ್ಥ ಆಗಿದೆ ಅನ್ಸುತ್ತೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಸೊ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮಾಡಿದಂತ ಪಾಪ ಅದೇ ಕ್ಷಣದಲ್ಲಿ ದೇವರು ಒಂದು ಒಡಂಬಡಿಕೆ ಕೊಡ್ತಾ ಇದ್ದಾರೆ. ಆದಿಕಾಂಡ 3:15 ಏನ್ ಹೇಳುತ್ತೆ ಆ ವಚನ? ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸ್ತ್ರೀ ಸಂತಾನ ಅಂತ ಹೇಳಿ ಇದನ್ನ ನಾವು ಹಿಡ್ಕೊಳ್ಬೇಕು ಈ ಒಂದು ಪದವನ್ನು. ಸೊ ಈಕೆಯ ಸಂತಾನ, ಈ ಸ್ತ್ರೀ ಸಂತಾನ ಅಂತ ಹೇಳಿ ಅಂದ್ರೆ ನಾವೆಲ್ಲರೂ ಪುರುಷ ಸಂತಾನ. ನಮ್ಮ ಅಪ್ಪನ ಹೆಸರೇ ನಾವ್ ಹೇಳ್ಕೊಳ್ಳೋದು, ತಾಯಿ ಹೆಸರು ಎಲ್ಲೂ ಹೇಳಲ್ಲ. ಆದ್ರೆ ತಾಯಿ ಹೆಸರು ಹೇಳುವಂತವ್ರು ಒಬ್ರು ಇದ್ದಾರೆ ಅಂದ್ರೆ ಯೇಸು ಕ್ರಿಸ್ತನು ಮಾತ್ರನೇ. ಕಾರಣ ಪುರುಷರ ಅಥವಾ ಯೋಸೆಫನ ಪ್ರಭಾವದಿಂದ ಅಲ್ಲ ಯೇಸು ಹುಟ್ಟಿದ್ದು. ಸ್ತ್ರೀ ಸಂತಾನ ಅದೊಂದು ಗುರುತು. ಮೆಸ್ಸಿಯನು ಯಾವ ರೀತಿ ಹುಟ್ಟುತ್ತಾನೆ ಅನ್ನೋದಕ್ಕೆ ಒಂದು ಗುರುತನ ಕೊಟ್ಟಿದ್ದಾರೆ ದೇವರು. ಸ್ತ್ರೀ ಸಂತಾನ ಸೈತಾನನ ತಲೆಯನ್ನ ಜಜ್ಜುತ್ತೆ ಅಂತ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ ಸ್ತ್ರೀ ಸಂತಾನವನ್ನ ಮೆಸ್ಸಿಯ ಅಂತ ಪರಿಗಣಿಸ್ಬೇಕು. ಸ್ತ್ರೀ ಸಂತಾನದಲ್ಲಿ ಬರೋರೇ ಮೆಸ್ಸಿಯ. ಅದೊಂದು ಮೊದಲ ಒಡಂಬಡಿಕೆ, ಮೊದಲ ಸುವಾರ್ತೆ. ಮತ್ತೆ ಆದಿಕಾಂಡ 6:4ನೇ ವಚನದಲ್ಲಿ ನಾವು ನೋಡುವಾಗ ನೆಫಿಲಿಮರಿದ್ದಾರೆ. ನೆಫಿಲಿಮ್ ಅನ್ನೋದು ಎರಡನೇ ದೊಡ್ಡ ಸಮಸ್ಯೆ. 6ನೇ ಅಧ್ಯಾಯವನ್ನ ನಾವು ಓದುವಾಗ ಜನರೆಲ್ಲರೂ ಕೂಡ ಅವ್ರವ್ರ ಇಷ್ಟಕ್ಕೆ ನಡೀತಾ ಇರ್ತಾರೆ, ಶರೀರ ಭಾವದಿಂದ ನಡ್ಕೊಳ್ತಿರ್ತಾರೆ. ದೇವರ ಭಯ, ಆತ್ಮಿಕತೆ ಅನ್ನೋದು ಏನೋ ಅವರಲ್ಲಿ ಇರೋದಿಲ್ಲ. ನೆಫಿಲಿಮ್ ಇರೋದ್ರೆ ಆ ಅನಾಕಿಯರು ತರ ಮಹಾ ಶರೀರಗಳು, ಮತ್ತೆ ಅವ್ರವ್ರ ಇಷ್ಟಕ್ಕೆ ದೇವರ ಮಕ್ಕಳು ಮನುಷ್ಯ ಪುತ್ರಿಯರೊಡನೆ, ದೇವಪುತ್ರರು ಮನುಷ್ಯ ಪುತ್ರಿಯರೊಡನೆ ಅವರು ಮದುವೆ ಆಗುವಂತದ್ದಾಗ್ಲಿ ಅಥವಾ ಕೆಟ್ಟದಾಗ ನಡ್ಕೊಳ್ಳೋದಾಗ್ಲಿ ನಾವು ನೋಡ್ತೇವೆ. ಅದರ ಮೂಲಕ ಈ ಒಂದು ದುಷ್ಟ ಸಂತತಿ ಹುಟ್ಟುದ್ರು ಎಂಬುದಾಗಿ, ನೆಫಿಲಿಮಿಯರು ಹುಟ್ಟುದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂತ ನೆಫಿಲಿಮಿಯರ ಸಮಯದಲ್ಲಿ ದೇವ್ರಿಗೆ ದುಃಖ ಆಗೋದು ಆ ಅಧ್ಯಾಯದಲ್ಲಿ ನೋಡ್ತೀವಿ. 6ನೇ ಅಧ್ಯಾಯದಲ್ಲಿ ದೇವ್ರ ಮನಸ್ಸಲ್ಲಿ ನೊಂದುಕೊಳ್ತಾರೆ, ಯಾಕಾದ್ರೂ ಈ ಜನರನ್ನ ನಾನು ಸೃಷ್ಟಿ ಮಾಡದ್ನೋ ಅಂತ ಹೇಳಿ. ಸೊ ಅಂತ ಸಮಯದಲ್ಲಿ ಜಲಪ್ರಳಯವನ್ನ ದೇವರು ಬರಮಾಡ್ತಾರೆ. ಬರಮಾಡೋ ಸಮಯದಲ್ಲಿ ದೇವರು ಕೊಡುವಂತ ಒಡಂಬಡಿಕೆ ಏನ್ ಗೊತ್ತಾ? ನಾವೇ. ಆದಿಕಾಂಡ 6:14ನೇ ವಚನವನ್ನು ಓದೋಣ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ಹಾಗೆ ಇಲ್ಲಿ ದೇವ್ರು ನೋಹನಿಗೆ ಹೇಳ್ತಾ ಇರುವಂತದ್ದು ನೀನು ನಾವೆಯನ್ನ ಕಟ್ಟು ಅಂತ. ನಾವು ತುಂಬಾ ಸಲ ನಾವೇ ಬಗ್ಗೆ ಓದಿದೀವಿ, ಕೇಳಿದೀವಿ, ಪ್ರಸಂಗನೂ ಮಾಡಿದೀವಿ, ತುಂಬಾ ಸಲ ಪ್ರಸಂಗಗಳು ಕೇಳಿರ್ತೀವಿ. ಯಾರು ಈ ತುರಾಯಿ ಮರ? ಈ ತುರಾಯಿ ಮರದಿಂದ ಕಟ್ಟಿದಂತ ಆ ನಾವೇ ಯಾರು ಅಂತ ನಾವು ನೋಡಿದ್ರೆ ಅದು ಕ್ರಿಸ್ತನು. ಯಾಕಂತ ಹೇಳ್ತೇನೆ, ಇದು ಸುಮ್ನೆ ನಾವೇ ಅಲ್ಲ, ಅದು ಯೇಸುವಿನ ನೆರಳಾಗಿದೆ, ಅದು ಕ್ರಿಸ್ತನ ನೆರಳಾಗಿದೆ. ಯಾರು ಎಷ್ಟೇ ಪಾಪದಲ್ಲಿದ್ರು, ಕಷ್ಟಗಳಲ್ಲಿದ್ರು, ಶಾಪಗಳಲ್ಲಿದ್ರು, ಸಮಸ್ಯೆಗಳಲ್ಲಿದ್ರು, ನಾಶನದಲ್ಲಿದ್ರು, ಒಂದು ವೇಳೆ ಕೊನೆ ಕ್ಷಣದಲ್ಲಾದ್ರೂ ಕೂಡ ಅವರು ಆ ನಾವೆಯೊಳಗೆ ಏನಾದ್ರೂ ಪ್ರವೇಶ ಮಾಡಿದಿದ್ರೆ ಅವರು ನಾಶವಾಗ್ತಿರ್ಲಿಲ್ಲ. ಕ್ರಿಸ್ತನಲ್ಲಿರುವವನು ಹೊಸ ಸೃಷ್ಟಿಯಾಗ್ತಾನೆ. ಕ್ರಿಸ್ತನಲ್ಲಿ ಬಂದ ತಕ್ಷಣ ಅವನು ನೂತನ ಸೃಷ್ಟಿಯಾಗ್ತಾನೆ. ಹಳೇದೆಲ್ಲ ಹೋಗುತ್ತೆ, ಎಲ್ಲ ನೂತನವಾಗುತ್ತೆ ಅಂತ ವಾಕ್ಯ ಹೇಳುತ್ತಲ್ಲ. ನಾವೇ ಒಳಗಡೆ ಬರೋ ತನಕ ಮಾತ್ರನೇ ಅವನು ಪಾಪಿ. ನಾವೇ ಒಳಗೆ ಬರೋ ತನಕನೇ ಅವನು
ಸೈತಾನನ ಮಗನಾಗಿ ಲೋಕಾನುಸಾರ ಇರ್ತಾನೆ. ನಾವೊಳಗೆ ಬಂದ ಮೇಲೆ ಅವನು ನೀತಿವಂತನಾಗ್ತಾನೆ. ನೋಹನ ಕುಟುಂಬವೆಲ್ಲವೂ ಕೂಡ ನಾವೊಳಗೆ ಪ್ರವೇಶಿಸಿ ಅವರು ನೀತಿವಂತರ ಆಗಿ ರಕ್ಷಿಸಲ್ಪಟ್ಟರೆಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ಈ ಸುವಾರ್ತೆನ ನೋಹ ಅನೇಕ ಕಡೆ ಸಾರಿದ್ರು ಕೂಡ ಒಬ್ಬರು ಕೂಡ ಕಿವಿಗೊಟ್ಟಿಲ್ಲ, ಒಬ್ಬರು ಕೂಡ ರಕ್ಷಣೆ ಹೊಂದಲಿಲ್ಲ. ಇವತ್ತು ನಾವೇ ಕ್ರಿಸ್ತನಾಗಿದ್ದಾನೆ, ಕ್ರಿಸ್ತನೊಳಗಡೆ ನಾವು ಹೋದ್ರೆ ನಾವು ಖಂಡಿತವಾಗ್ಲೂ ಕೂಡ ರಕ್ಷಿಸಲ್ಪಡ್ತೇವೆ. ನಾವೇ ಕ್ರಿಸ್ತನಿಗೆ ಸೂಚನೆ ಆಗಿದೆ, ಮೆಸ್ಸಿಯನಿಗೆ ಸೂಚನೆ ಆಗಿದೆ. ಮೂರನೇದಾಗಿ ವಿಮೋಚನ ಕಾಂಡ 3:18 ವಚನ ನಾವು ನೋಡ್ತೇವೆ. ಅಲ್ಲಿ ದೇವರು ಮೋಶೆಗೆ ಹೇಳುವಂತ ಮಾತು ಓದ್ಕೊಳ್ಳೋಣ. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲ್ಯರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ನಮಗೆ ಪ್ರತ್ಯಕ್ಷನಾದನು. ಆದದ್ದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಅಪ್ಪಣೆ ಆಗಬೇಕೆಂದು ಕೇಳಿಕೊಳ್ಳಿರಿ. ಅಲ್ಲಿರುವಂತದ್ದು ಯಜ್ಞ ಮಾಡಬೇಕು ಅಂತ. ಆ ಯಜ್ಞ ಅನ್ನೋದು ಯೇಸು ಸ್ವಾಮಿಗೆ ಸೂಚನೆ ಆಗಿದೆ, ಕ್ರಿಸ್ತನ ರಕ್ತಕ್ಕೆ ಸೂಚನೆ ಆಗಿದೆ, ಕ್ರಿಸ್ತನ ಮರಣಕ್ಕೆ ಸೂಚನೆ ಆಗಿದೆ. ಸುಮ್ನೆ ಯೇಸು ಸ್ವಾಮಿ ಸುಮ್ನೆ ದೇವರು ಮೋಶೆಗೆ ಹೇಳಲಿಲ್ಲ ನೀನ್ ಹೋಗಿ ಯಜ್ಞ ಮಾಡು ಅಂತ. ಮೋಶೆ ಐಗುಪ್ತಕ್ಕೆ ಹೋಗ್ತಾರೆ, ಅಲ್ಲಿಂದ ಅವ್ರನ್ನ ಬಿಡಿಸ್ಕೊ ಬರ್ಲಿಕ್ಕೆ ಇಸ್ರಾಯೇಲ್ ವಾಸ ಮಾಡಿದಂತ ಆ ಜಾಗದಲ್ಲೆಲ್ಲ ಎಲ್ಲರ ಕಡೆ ಹೋಗಿ ಹೇಳ್ತಾರೆ, ನೀವು ಒಂದು ಕುರಿಮರಿನ ತಗೊಂಡು ಕುಯ್ದು ಅದರ ರಕ್ತವನ್ನ ನಿಮ್ಮ ಮನೆಯ ಬಾಗಿಲುಗಳಿಗೆ, ನಿಲುವುಗಳಿಗೆಲ್ಲ ಹಚ್ಚಬೇಕು, ನಿಲುವು ಪಟ್ಟಿಗಳಿಗೆ ಹಚ್ಚಬೇಕು. ಯಾರ ಬಾಗಿಲಿಗೆ ರಕ್ತ ಹಚ್ಚಲ್ಪಟ್ಟಿರುತ್ತೋ ಅವರು ರಕ್ಷಿಸಲ್ಪಡ್ತಾರೆ, ಅವ್ರ ಮನೆಯಲ್ಲಿರುವಂತವರೆಲ್ಲರೂ ರಕ್ಷಿಸಲ್ಪಡ್ತಾರೆ. ಒಂದ್ ವೇಳೆ ಆತರ ಹಚ್ಚಿಲ್ಲ ಅಂದ್ರೆ ಅವ್ರವ್ರ ಮನೆಯಲ್ಲಿ ಇರುವಂತವರ ಹಿರಿಮಗ ಸಾಯ್ತಾನೆ ಎಂಬುದಾಗಿ. ಸಂಹಾರಕ ದೂತನು ಬರ್ತಾನೆ ಆ ರಾತ್ರಿ, ಯಾರ ಬಾಗಿಲಿಗೆ ರಕ್ತ ಇರುತ್ತೋ ಅವರನ್ನ ದಾಟಿ ಹೋಗ್ತಾರೆ. ಅದನ್ನ ಪಸ್ಕ ಹಬ್ಬ ಅಂತ ನಾವು ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ನಾವು ನೋಡಿದ್ರೆ ಪಾಸ್ ಓವರ್ ಅಂತ ಹೇಳಿ. ಪಾಸ್ ಓವರ್ ಅಂದ್ರೆ ದಾಟಿ ಹೋಗು ಅಂತ. ರಕ್ತವನ್ನ ನೋಡಿದಂತ ಆ ದೂತ ಅಂತ ಮನೆಗಳನ್ನ ದಾಟಿ ಹೋಗ್ತಾ ಇದ್ದ. ಅವ್ರನ್ನ ಶಿಕ್ಷೆ ಕೊಡ್ತಿರ್ಲಿಲ್ಲ, ಸಾಯಿಸ್ತಿರ್ಲಿಲ್ಲ. ಅಂದ್ರೆ ನೀನು ನಾನು ಯೇಸು ಕ್ರಿಸ್ತನ ರಕ್ತವನ್ನ ಹಚ್ಕೊಂಡ ಮೇಲೆ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದೀವಿ ಅಂದ್ಮೇಲೆ ಖಂಡಿತವಾಗ್ಲೂ ಕೂಡ ನಾವು ನೀತಿವಂತರಾಗಿರ್ತೀವಿ. ನಮ್ಮ ಕ್ರಿಯೆಗಳಿಂದಲ್ಲ. ಇಸ್ರಾಯೇಲ್ರೆಲ್ಲರೂ ಕೂಡ ನೀತಿವಂತರಾಗಿದ್ರ? ಇಲ್ಲ, ಅವ್ರು ವಿಗ್ರಹಾರಾಧನೆ ಮಾಡ್ಕೊಂಡು ದೇವ್ರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಿದ್ದು. ಆದ್ರೆ ಯಾರು ಈ ರಕ್ತದ ಒಡಂಬಡಿಕೆನ ಹಿಡ್ಕೊಂಡ್ರು, ಆ ರಕ್ತವನ್ನ ಹಚ್ಚಿದ್ರು, ಅವರನ್ನ ಆ ಒಂದು ಮರಣ ಅನ್ನೋದು ದಾಟಿ ಹೋಯ್ತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದನ್ನ ಯಾರು ಹೇಳ್ಕೊಟ್ಟಿದ್ದು? ಇದು ಮೋಶೆಗೆ ಮಾತ್ರ ಹೇಳಿದ್ದ? ಇಲ್ಲ, ಆದಿಯಲ್ಲೇ ದೇವ್ರು ಹೇಳಿದ್ರು. ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನ ಓದ್ಕೊಳ್ಳೋಣ. ಅದರಲ್ಲಿ ನಾವು ನೋಡ್ತೇವೆ ದೇವರೇ ಮೊದಲ ಬಲಿಯನ್ನ ಕೊಟ್ಟಿದ್ದು ಅಂತ ಹೇಳಿ. ಓದೋಣ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ 3:21 ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಗಿಸಿದನು. ಸೊ ಇಲ್ಲಿ ನಾವು ನೋಡ್ತೇವೆ ಚರ್ಮದ ಅಂಗಿಗಳನ್ನ ಮಾಡಿ ತೊಡಗಿಸಿದನು ಅಂತ. ತುಂಬಾ ಜನರಿಗೆ ಈ ವಚನಗಳು ಅರ್ಥ ಆಗೋದಿಲ್ಲ, ಅದ್ರಲ್ಲಿ ಏನಿದೆ ಅಂತ ಹೇಳಿ ಅನ್ಕೊಳ್ತೀವಿ. ಆದ್ರೆ 7-8ನೇ ವಚನದಲ್ಲಿ ನಾವು ನೋಡುವಾಗ ಅವ್ರು ಪಾಪ ಮಾಡಿದ್ಮೇಲೆ ಯೇಸು ಸ್ವಾಮಿ ಬರ್ತಾರೆ, ದೇವ್ರು ಬರ್ತಾರೆ ಅಂತ ಹೆದರ್ಕೊಂಡು ಒಂದು ಎಲೆಗಳನ್ನ ಸುತ್ತಕೊಂಡಿರ್ತಾರೆ. ಅವರು ಎಲೆಗಳನ್ನ ಸುತ್ತಕೊಂಡಿರ್ತಾರೆ. ಆದ್ರೆ ಆ ಎಲೆಗಳು ಅನ್ನೋದು ನಮ್ಮ ಕ್ರಿಯೆಗಳಿಗೆ ಸೂಚನೆ ಆಗಿದೆ, ನಾವು ಮಾಡುವಂತ ಪುಣ್ಯ ಕಾರ್ಯಗಳಿಗೆ ಸೂಚನೆ ಆಗಿದೆ. ನಮ್ಮ ಪುಣ್ಯ ಕ್ರಿಯೆಗಳಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳಕ್ ಆಗಲ್ಲ. ಆ ಎಲೆ ಎಷ್ಟೊತ್ತಿರುತ್ತೆ, ಬಾಡೋಗುತ್ತೆ, ಮತ್ತೆ ಅವರು ನಗ್ನರಾಗಿರೋದು ಕಾಣಿಸುತ್ತಲ್ಲ. ಆದ್ರೆ ದೇವ್ರು ಮಾಡ್ಕೊಟ್ಟಿರೋದು ಎಂತದ್ದು ಗೊತ್ತಾ? ಚರ್ಮದ ಬಟ್ಟೆಗಳು. ಆ ಚರ್ಮದ ಬಟ್ಟೆ ಅದು ಕಿತ್ತು ಹೋಗೋದೇ ಇಲ್ಲ, ಎಷ್ಟು ವರ್ಷಗಳಾದ್ರೂ ಕೂಡ ಇರುತ್ತಲ್ವಾ. ಲೆದರ್ ಬಗ್ಗೆ ನಮಗ್ ಗೊತ್ತು ಅದೆಷ್ಟು ಸ್ಟ್ರಾಂಗ್ ಅಂತ ಹೇಳಿ. ಅಂದ್ರೆ ಆ ಚರ್ಮದಿಂದ ಅಂಗಿಗಳನ್ನ ಮಾಡ್ಬೇಕು ಅಂದ್ರೆ ಒಂದು ಪ್ರಾಣಿನ ಅಲ್ಲಿ ಬಲಿ ಕೊಡ್ಬೇಕು. ಸೊ ಆದಾಮ ಹವ್ವ, ಅನೇಕರು ಹೇಳ್ತಾರೆ ಆದಾಮ ಹವ್ವ ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರ ಅಂತ. ನಾನ್ ಹೇಳ್ತೀನಿ ವಾಕ್ಯದ ಆಧಾರದಲ್ಲಿ ಪರಲೋಕಕ್ಕೆ ಹೋಗ್ತಾರೆ. ಯಾಕಂದ್ರೆ ಆದಾಮ ಹವ್ವರಿಗೋಸ್ಕರ ದೇವ್ರೇ ಮೊದಲ ಪ್ರಾಣಿ ಬಲಿಯನ್ನ ಕೊಟ್ಟಿದ್ದು, ರಕ್ತವನ್ನ ಸುರಿಸಿದ್ದು.
ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ತ ಬಲಿ ಅನ್ನೋದು ಬೈಬಲ್ ಅಲ್ಲಿ ತುಂಬಾ ಮುಖ್ಯ. ರಕ್ತ ಸುರಿಸದೆ ಪಾಪ ಪರಿಹಾರ ಇಲ್ಲ. ಕ್ರಿಸ್ತನ ರಕ್ತದಿಂದಲ್ಲದೆ ಮನುಷ್ಯರಿಗೆ ಪಾಪ ಪರಿಹಾರನೇ ಇಲ್ಲ. ಸೊ ಪ್ರಾಣಿಗಳನ್ನ ಬಲಿ ಕೊಡಕ್ಕೆ ಹೇಳಿದ್ದೇನಕ್ಕಂದ್ರೆ ಆ ಪ್ರಾಣಿ ಬಲಿ ಅನ್ನೋದು ಪ್ರಾಣಿಯ ಯಜ್ಞ ಅನ್ನೋದು ಬರ್ಲಿಕ್ಕಿರುವಂತ ಕ್ರಿಸ್ತನಿಗೆ ಸೂಚನೆ ಆಗಿತ್ತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಆದಿಕಾಂಡ 4ನೇ ಅಧ್ಯಾಯ 3:4 ನಾವು ನೋಡ್ತೀವಿ ರಕ್ತದ ಒಡಂಬಡಿಕೆ ಬಗ್ಗೆ. ಅಲ್ಲಿ ಕಾಯಿನನು ಮತ್ತು ಹಾಬೇಲರು ಬಲಿಗಳನ್ನ ಸಮರ್ಪಣೆ ಮಾಡೋದನ್ನ ನಾವು ನೋಡ್ತೀವಿ. ಓದೋಣ ವಚನ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೆಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಕಂಟಿನ್ಯೂ ಹೆಬೇಲನ ಕಾಣಿಕೆ ಯೆಹೋವನು ಹೆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದದ್ದರಿಂದ ಸಾಕು. ಸೊ ಈ ವಚನವನ್ನು ನಾವು ನೋಡುವಾಗ ಇಲ್ಲಿ ಇಬ್ಬರು ಕಾಣಿಕೆಗಳನ್ನ ತರೋದನ್ನ ನಾವು ನೋಡ್ತೀವಿ. ಒಬ್ರು ಅಂದ್ರೆ ಕಾಯಿನ, ಅವನು ವ್ಯವಸಾಯಗಾರನಾಗಿರ್ತಾನೆ, ಏನ್ ಬೆಳೆದಿರ್ತಾನೋ ಅದನ್ನ ತರ್ತಾನೆ. ಆದ್ರೆ ಹೇಬೇಲ ಅವನು ಕುರುಬನಾಗಿರ್ತಾನೆ, ಕುರಿ ಮೇಯಿಸೋನಾಗಿರ್ತಾನೆ. ಸೊ ಕುರಿಯನ್ನ ತಂದು ಅದನ್ನ ಬಲಿ ಕೊಟ್ಟು ಅದರ ಒಂದು ಕೊಬ್ಬನ್ನ ದೇವರಿಗೆ ಸುಗಂಧ ವಾಸನೆಯಾಗಿ ಸಮರ್ಪಿಸ್ತಾನೆ ಅಂತ ಇದೆ. ಇದ್ರ ಬಗ್ಗೆನೂ ತುಂಬಾ ಸಲ ಚರ್ಚೆಗಳಾಗುತ್ತೆ. ಅನೇಕ ಸೇವಕರು ವಿಶ್ವಾಸಿಗಳು ಚರ್ಚೆಗಳು ಮಾಡಿರೋದು ಉಂಟು. ಯಾಕೆ ದೇವರು ಹೇಬೇಲನ ಕಾಣಿಕೆನ ಮೆಚ್ಚಿದ, ಕಾಯಿನನ ಕಾಣಿಕೆನ ಯಾಕೆ ಮೆಚ್ಚಿರ್ಲಿಲ್ಲ ಅಂತ ಹೇಳಿ ಡಿಬೇಟ್ಗಳು ನಡೆದಿರೋದು ಉಂಟು. ನಾನು ಕೇಳಿಸ್ಕೊಂಡಿದ್ದೀನಿ, ಅನೇಕರು ನನಗೂ ಕೇಳಿದ್ದಾರೆ. ಆದ್ರೆ ಇಲ್ಲಿ ಹೇಳೋದೇನಂದ್ರೆ ಹಾಬೇಲನ್ನು ಪೂರ್ಣ ಹೃದಯದಿಂದ ಅರ್ಪಿಸ್ದ, ಕಾಯಿನನ್ನು ಪೂರ್ತಿ ಮನಸ್ಸಿನಿಂದ ಕೊಟ್ಟಿಲ್ಲ ಅನ್ನೋದೊಂದು. ಎರಡನೇದಾಗಿ ಹೇಳುವಂತ ವಿಷಯ ಏನಂದ್ರೆ ಹೇಬೇಲನು ಉತ್ತಮವಾದದನ್ನ ಕೊಟ್ಟ, ಕಾಯಿನನು ಉತ್ತಮವಾದದ್ದು ಕೊಟ್ಟಿಲ್ಲ, ಪ್ರಥಮ ಫಲವನ್ನು ಕೊಟ್ಟಿಲ್ಲ ಅನ್ನುವಂತ ಚರ್ಚೆಗಳಾಗ್ತಾ ಇರುತ್ತೆ. ಆದ್ರೆ ನಾವು ಮನುಷ್ಯರ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು, ದೇವ್ರ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ಬೇಕು. ಯಾಕೆ ದೇವ್ರ ದೃಷ್ಟಿಯಿಂದ ಅಂತ ಹೇಳಿದ್ರೆ ನಾವ್ ಅನ್ಕೊಂಡಂಗೆ ಅಲ್ಲ ದೇವ್ರ ಬೈಬಲ್ನ ಬರ್ಸಿರೋದು. ದೇವ್ರಿಗೆ ರಕ್ತ ಮುಖ್ಯ. ಏದೇನ್ ತೋಟದಲ್ಲಿ ಈಗ ಆದಿಕಾಂಡ 3:21 ಓದ್ಕೊಂಡವಲ್ವಾ, ದೇವರೇ ಮೊದಲ ಬಲಿಯನ್ನ ಕೊಟ್ಟಿದ್ದಲ್ವಾ ಆದಮ ಅವರ ಪರವಾಗಿ. ಅದನ್ನ ಅವ್ರ ಸಂತತಿಗೆ ಒಪ್ಪಿಸಿದ್ರು ದೇವ್ರು. ನೀವ್ ಇದನ್ನ ಮಾಡ್ಬೇಕು, ನಿಮ್ಮ ಮಕ್ಕಳಿಗೂ ಇದನ್ನ ಕಲ್ಸ್ಬೇಕು ಅನ್ನೋದನ್ನ. ಇಲ್ಲಾಂದ್ರೆ ಹೇಬೇಲ್ ಹೇಗೆ ಬಲಿ ಕೊಡ್ತಾನೆ? ಹೇಬೇಲ್ಗೆ ಹೆಂಗ್ ಗೊತ್ತು? ಅವ್ರ ಅಪ್ಪ ಅಮ್ಮ ಹೇಳಿಲ್ಲ ಅಂದ್ರೆ ಅವನಿಗೆ ಹೆಂಗ್ ಗೊತ್ತು? ಹಾಗಾದ್ರೆ ಹೇಬೇಲ್ಗೆ ಮಾತ್ರ ಹೇಳಿದಾರ, ಕಾಯಿನನ್ಗೆ ಗೊತ್ತಿಲ್ವಾ? ದೊಡ್ಡ ಮಗ ಅವನು ಕಾಯಿನ, ಅವನಿಗೆ ತಾನೇ ಚೆನ್ನಾಗಿ ಗೊತ್ತಿರ್ಬೇಕು. ಆದ್ರೆ ಅವನ್ ಅದನ್ನ ಮಾಡ್ಲಿಲ್ಲ. ಅಂದ್ರೆ ದೇವ್ರ ವಾಕ್ಯ ಗೊತ್ತು, ಸುವಾರ್ತೆ ಗೊತ್ತು, ಏನ್ ಮಾಡ್ಬೇಕು ಅಂತ ಗೊತ್ತು, ನಾವ್ ಯಾವ ರೀತಿ ಜೀವಿಸ್ಬೇಕಂತ ಗೊತ್ತು, ಏನಕ್ಕಾಗಿ ಜೀವಿಸ್ಬೇಕು ಅಂತ ಗೊತ್ತು. ಆದ್ರೂ ನಾವ್ ಆ ರೀತಿ ಜೀವಿಸ್ತಾ ಇರಲ್ಲ. ನಮಗ್ ಗೊತ್ತಿಲ್ಲ ಅಂತ ಅಲ್ಲ, ಗೊತ್ತಿದ್ದುಕೊಂಡು ಕೂಡ ಆ ರೀತಿ ಬದುಕಲ್ಲ ನಾವು. ದೇವ್ರ ವಾಕ್ಯಗಳು ನಮಗ್ ಗೊತ್ತಿಲ್ಲ ಅಂತ ಅಲ್ಲ. ಸಭೆಯಲ್ಲಿ ಪಾಸ್ಟರ್ ಎಲ್ಲರಿಗೂ ಒಂದೇ ರೀತಿ ವಾಕ್ಯ ಕೊಡೋದು. ಆದ್ರೆ ಕೆಲವರು ಆ ವಾಕ್ಯದಂತೆ ನಡೀತಾರೆ, ಕೆಲವರು ನಡೆಯಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಗೊತ್ತಿದ್ದು ಕೂಡ ನೆಗ್ಲೆಕ್ಟ್ ಮಾಡುವಂತದನ್ನ ನಾನು ಹೇಳ್ತಿರೋದು. ಕಾಯಿನನು ಅದೇ ರೀತಿ ನೆಗ್ಲೆಕ್ಟ್ ಮಾಡ್ದ. ಅವನು ಬೆಳೆದಿರುವಂತ ಒಳ್ಳೆ ಪ್ರಥಮ ಫಲವನ್ನೇ ತಂದು ಕೊಡ್ತಾನೆ ದೇವ್ರಿಗೆ. ಆದ್ರೆ ದೇವ್ರಿಗೆ ಅದು ಇಷ್ಟ ಇಲ್ಲ. ರಕ್ತದ ಬಲಿ ದೇವ್ರಿಗೆ ಬೇಕಾಗಿರೋದು. ಸೊ ಹೇಬೆಲ್ನ ಬಲಿ ರಕ್ತ ಇದ್ದದ್ರಿಂದಲೇ ದೇವ್ರ ಅದನ್ನ ಮೆಚ್ಚಿದ. ಇನ್ನು ಬೇರೆ ಯಾವ ವಿಷಯಕ್ಕೂ ಹೇಬೆಲ್ನ ಕಾಣಿಕೆನೆ ಮೆಚ್ಚಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿಮೋಚನೆ ಕಾಂಡ 3:18 ನಾನು ಹೇಳಿದೆ, ಆದಿಕಾಂಡ 3:21 ಮತ್ತು ಆದಿಕಾಂಡ 4:3-4 ಹೇಳ್ತಿರೋದು. ಆ ರಕ್ತದ ಒಡಂಬಡಿಕೆ ಯಾಕೆ ಮುಖ್ಯ ಅಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಸಿಲುವೆಯಲ್ಲಿ ನಿನ್ನ ನನ್ನ ಪರವಾಗಿ ಆತನು ಈಡು ಕೊಡುವವನಾಗಿದ್ದಾನೆ. ಮಾರ್ಕನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡ್ತೀವಲ್ಲ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರೋದೇನಕ್ಕೆ ಅಂದ್ರೆ ಸೇವೆ ಮಾಡಿಸಿಕೊಳ್ಳೋದಕ್ಕಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳೋದಕ್ಕಾಗಿ ತನ್ನ ರಕ್ತವನ್ನು ಈಡು ಕೊಡೋದಕ್ಕೆ. ಈಡು ಅಂದ್ರೆ ಏನು? ಬೆಲೆಯಾಗಿ ನಮಗೋಸ್ಕರ ಕೊಡೋದಕ್ಕೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹೊಸ ಒಡಂಬಡಿಕೆಯಲ್ಲೆಲ್ಲ ಯೇಸುವಿನ ರಕ್ತದ ಬಗ್ಗೆನೇ ಹೆಚ್ಚು ಮಾತನಾಡುತ್ತೆ. ಇದು ಹೊಸ ಒಡಂಬಡಿಕೆ ಸೂಚನೆ ಆಗಿರುವಂತ ನನ್ನ ರಕ್ತ ಅಂತ ಯೇಸುವಾಮಿ ಹೇಳೋದು. ಕರ್ತನ ಭೋಜನದಲ್ಲಿ ಮಾತ್ರ ನಾವು ಚರ್ಚೆ ಮಾಡ್ತೀವಿ, ಪ್ರಸಂಗ ಮಾಡ್ತೀವಿ ಅಥವಾ ಕೇಳ್ತಿರ್ತೀವಿ ಈ ವಚನಗಳನ್ನ. ರಕ್ತ ಯೇಸು ಕ್ರಿಸ್ತನ ಒಂದು ಹೊಸ ಒಡಂಬಡಿಕೆಯಿಂದ ಆಗಿರುವಂತದ್ದು. ಸೊ ಹಳೆ ಒಡಂಬಡಿಕೆ ಅದು ಕುರಿಗಳ ರಕ್ತ, ಹೊಸ ಒಡಂಬಡಿಕೆ ಕ್ರಿಸ್ತನ ರಕ್ತ. ಸೊ ಹಳೆ ಒಡಂಬಡಿಕೆಯನ್ನ ಪೂರೈಸ್ತಾ ಇದೆ ಹೊಸ ಒಡಂಬಡಿಕೆ. ಹಾಗಾಗಿ ನಾವೀಗ ಬಲಿಗಳನ್ನ ಕೊಡೋ ಅವಶ್ಯಕತೆ ಇಲ್ಲ, ಯೇಸುವಿನ ಬಲಿ ಸಾಕು.
ಆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಸತ್ತಿದ್ರು ಕೂಡ ಈಗಲೂ ಅದೇ ರಕ್ತ ನಮ್ಗೆ ಸಾಕು. ಕ್ರಿಸ್ತನು ಬರೋ ತನಕನು ಯಾರೆಲ್ಲ ನಂಬ್ತಾರೋ ಅವ್ರಿಗೂ ಕೂಡ ಅದೇ ರಕ್ತ ಸಾಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಜ್ಞ ಅನ್ನೋದು, ಬಲಿ ಅನ್ನೋದು ಯೇಸುವಿನ ಬರುವಿಕೆಗೆ ಸೂಚಿಸುತ್ತೆ, ಮೆಸ್ಸಿಯನ ಬರುವಿಕೆಗೆ ಸೂಚಿಸುತ್ತೆ, ಮೆಸ್ಸಿಯನ ರಕ್ತಕ್ಕೆ ಸೂಚಿಸುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅದಕ್ಕೇನೆ ಅಬ್ರಹಾಮನು ನೀತಿವಂತನಾಗಿದ್ದು. ಅಬ್ರಹಾಮನು ಒಳ್ಳೆ ಕ್ರಿಯೆಗಳಿಂದ ಅಲ್ಲ ನೀತಿವಂತನಾಗಿದ್ದು. ಅವನು ಎಲ್ಲೋದ್ರು ಕೂಡ ಅವನು 12ನೇ ಅಧ್ಯಾಯದಲ್ಲಿ ದೇವ್ರು ಅವನು ಕರೀತಾನಲ್ಲ, ಆದಿಕಾಂಡ 12ರಲ್ಲಿ, ತಕ್ಷಣನೇ ಅವನೇನ್ ಮಾಡ್ತಾನೆ, 8ನೇ ವಚನದಲ್ಲಿ ನಾವು ಓದುವಾಗ, 13ನೇ ವಚನದಲ್ಲಿ ನಾವು ನೋಡುವಾಗ, ಅವನು ದೇವ್ರಿಗೋಸ್ಕರ ಯಜ್ಞವೇದಿಗಳನ್ನ ಕಟ್ಟಿ ಬಲಿಗಳನ್ನ ಸಮರ್ಪಿಸ್ತಾನೆ. ಅವನ ಸ್ವಂತ ಮಗನನ್ನ, ಇಸಾಕನನ್ನ ಬಲಿ ಕೊಡಕ್ ಹೋಗ್ತಾನೆ. ಅವುಗಳಿಂದಲೇ ದೇವ್ರು ಅವನನ್ನ ಮೆಚ್ಚಿದ್ರು, ನೀತಿವಂತನಾಗಿ ಮಾಡಿದ್ರು ವಿನಃ ಬೇರೆ ಯಾವ ವಿಷಯದಿಂದಲೂ ಕೂಡ ಅಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಆ ರಕ್ತವನ್ನ. ಮತ್ತೆ ನೋಹನು ನೀತಿವಂತನಾಗಿದ್ದು ಹೇಗೆಂದ್ರೆ ಅವನು ತುಂಬಾ ನೀತಿವಂತ, ಒಳ್ಳೆ ಕ್ರಿಯೆಗಳಿಂದ ನೀತಿವಂತನಂದ್ರೆ ಅಲ್ಲ. ನೋಹನು ನೀತಿವಂತನಾಗಿದ್ದು ಕೂಡ ಅವನು ಕೂಡ ಬಲಿಗಳನ್ನ ಕೊಡ್ತಿದ್ದ, ಯಜ್ಞವೇದಿಯನ್ನ ಕಟ್ಟಿ ದೇವ್ರನ್ನ ಆರಾಧನೆ ಮಾಡ್ತಿದ್ದದ್ರಿಂದಲೇ ಅವನು ನೀತಿವಂತನಾಗಿದ್ದು ಎಂಬುದಾಗಿ. ರಕ್ತವಿಲ್ಲದೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ರಕ್ತವಿಲ್ಲದೆ ಯಾರು ನೀತಿವಂತರ ಆಗ್ಲಿಲ್ಲ ಅನ್ನೋದನ್ನ ಗಮನಿಸ್ಬೇಕು. ದೇವ್ರು ದೇವದರ್ಶನ ಗುಡಾರವನ್ನ ಕಟ್ಟೋದಕ್ಕೆ ಹೇಳ್ತಾರೆ. ಆ ದೇವದರ್ಶನ ಗುಡಾರದಲ್ಲಿ ಕೂಡ ದೇವ್ರು ಹೇಳುವಂತದ್ದೇನು, ಮೊದಲನೇ ಆ ಒಂದು ಗೇಟ್ ಹತ್ರನೇ ಯಜ್ಞವೇದಿನ ಕಟ್ಟಕ್ಕೆ ಹೇಳ್ತಾನೆ ದೇವರು. ಫಸ್ಟ್ ಯಜ್ಞವೇದಿ, ಫಸ್ಟ್ ಬಲಿ, ಫಸ್ಟ್ ರಕ್ತ ಸುರಿಸ್ಬೇಕು ನಮಗೋಸ್ಕರ, ಆಮೇಲೆ ದೇವದರ್ಶನ ಗುಡಾರದಲ್ಲಿ ಪ್ರವೇಶ. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ದೇವ್ರ ರಾಜ್ಯದಲ್ಲಿ ಸೇರ್ಬೇಕು, ದೇವರನ್ನ ಭೇಟಿ ಆಗ್ಬೇಕು ಅಂದ್ರೆ ಫಸ್ಟ್ ಕ್ರಿಸ್ತನನ್ನ ಭೇಟಿ ಆಗ್ಬೇಕು, ಕಲ್ವಾರಿ ಬೆಟ್ಟವನ್ನ ಭೇಟಿ ಆಗ್ಬೇಕು, ಅಲ್ಲಿ ನಮ್ಮ ಪಾಪಗಳನ್ನ ತೊಳ್ಕೋಬೇಕು. ಅದಾದ್ಮೇಲೆ ನಾವು ಮಹಾಪರಿಶುದ್ಧ ಸ್ಥಳದಲ್ಲಿ ಅಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರವೇಶ ಮಾಡ್ಲಿಕ್ಕೆ, ದೇವರ ಆತ್ಮನು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ರಕ್ತದ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ತುಂಬಾನೇ ಇದೆ, ಆದ್ರೂ ಈ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. 4ನೇದಾಗಿ ಅರಣ್ಯಕಾಂಡ 20:11ನೇ ವಚನವನ್ನ ನಾವು ಓದುವಾಗ ಬಂಡೆಯಿಂದ ಹರಿಯುವ ನೀರನ್ನ ನಾವು ನೋಡ್ತಾ ಇದೀವಿ. ಆ ಬಂಡೆ ಕ್ರಿಸ್ತನಿಗೆ ಸೂಚನೆ ಆಗಿದೆ. ಬಂಡೆ ಒಳಗೆ ನೀರಿರುತ್ತಾ? ಊಹೆ ಮಾಡಿದ್ರೆ ಯಾರಾದ್ರೂ? ಓದಿ ಅದನ್ನ 20:11. ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ಅಂದ್ರೆ ಬಂಡೆಯಲ್ಲಿ ನೀರಿರುತ್ತಾ? ಯೋಚನೆ ಮಾಡಿ ನೋಡಿ. ಬಂಡೆ ಒಳಗಡೆ ನೀರಿರಲ್ಲ. ಈಗ ಯಾರೇ ಆಗ್ಲಿ ಬೋರ್ವೆಲ್ ಹಾಕುವಾಗ ಬಂಡೆ ಸಿಕ್ತು ಅಂದ್ರೆ ನಿಲ್ಸ್ಬಿಡ್ತಾರೆ, ಕಲ್ಲು ಸಿಕ್ತು ಬಂಡೆ ಸಿಕ್ತು ಅಂತ ನಿಲ್ಸ್ಬಿಡ್ತಾರೆ. ಬೋರ್ ಹಾಕಕ್ ಆಗಲ್ಲ. ಎಷ್ಟೋ ಬೋರ್ ಫೇಲ್ ಆಗೋದು ಯಾವಾಗ ಅಂದ್ರೆ ಬಂಡೆ ಸಿಕ್ಕಾಗ್ಲೆ. ದೇವ್ರು ಇಲ್ಲಿ ಬಂಡೆ ಒಳಗಿಂದ ನೀರ್ ತರ್ತಾ ಇದ್ದಾನೆ. ಈ ಬಂಡೆ ಮೇಲೆ ನನ್ನ ಸಭೆಯನ್ನ ಕಟ್ತೀನಿ ಅಂತ ಹೇಳಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ. ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಅದು ಕ್ರಿಸ್ತನಿಗೆ ಸೂಚನೆ. ಯಾವ ಬಂಡೆಯಲ್ಲಿ ನೀರ್ ಇರುತ್ತೋ ಇಲ್ವೋ, ದೇವ್ರು ಹೇಳದ್ಮೇಲೆ ಆ ಬಂಡೆಯಿಂದ ನೀರ್ ಕೂಡ ಬಂದೇ ಬರುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಕ್ರಿಸ್ತನು ಆ ಬಂಡೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ತೀನಿ ಅಂದ್ರೆ ಅದು ಪೇತ್ರ ಅಲ್ಲ. ತುಂಬಾ ಜನ ಅನ್ಕೊಳ್ಳೋದು ಪೇತ್ರನ ಹೆಸರು ಬಂಡೆ, ಅದಕ್ಕೋಸ್ಕರ ಬಂಡೆ ಮೇಲೆ ಕಟ್ತಾ ಇದ್ದಾರೆ ಅಂತ. ಅಲ್ಲ, ಪೇತ್ರನ ಮೇಲೆ ಸಭೆ ಎಲ್ಲ ಕಟ್ಟಿ ಕ್ರಿಸ್ತನ ಮೇಲೆ ಸಭೆ ಕಟ್ಟಲ್ಪಟ್ಟಿರೋದು. ಕ್ರಿಸ್ತನೇ ಆ ಬಂಡೆ. ಈ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ತೀನಿ ಅಂತ ಹೇಳಿರೋದು ಪೇತ್ರನ ಮೇಲೆ ಕಟ್ತೀನಿ ಅಂತ ಅಲ್ಲ. ಪೇತ್ರನ ಅರಿಕೆ ಮಾಡನಲ್ಲ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು, ನೀನು ಕ್ರಿಸ್ತನು ಅಂತ ಹೇಳಿ ಆ ಕ್ರಿಸ್ತನೆಂಬ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನ ಕಟ್ತೀನಿ ಅಂತ ದೇವ್ರು ಹೇಳಿರುವಂತದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬಂಡೆ ಬರುವಂತ ಮೆಸ್ಸಿಯನಿಗೆ ಸೂಚನೆ ಆಗಿದೆ. ಅರಣ್ಯಕಾಂಡ 21:8-9 ನಾವು ನೋಡುವಾಗ ತಾಮ್ರದ ಸರ್ಪದ ಬಗ್ಗೆ ನಾವು ನೋಡ್ತೇವೆ. ಓದ್ಕೊಳ್ಳೋಣ ವಚನ. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವರಿಗೆ, ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಆಮೇನ್. ಸಮಯ ಆಗ್ತಾ ಇದೆ, ನಾನು ಬೇಗ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವಾರ ಕೂಡ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ದೇವ್ರು ಹೇಳ್ತಾ ಇದಾರೆ ಒಂದು ತಾಮ್ರದ ಸರ್ಪವನ್ನ ಮಾಡು ಅಂತ. ಅದನ್ನ ನೋಡೋರು ಬದುಕ್ತಾರೆ. ಅವ್ರು ಎಂತ ಸರ್ಪದಿಂದ, ವಿಷಕಾರಿ ಸರ್ಪಗಳು, ಆಗಿಂದಾಗ ಎಷ್ಟೋ ಜನ ಸ್ಪಾಟಲ್ಲಿ ಸಾಯ್ತಾ ಇದ್ದಾರೆ.
ಆದ್ರೂ ದೇವ್ರು ಹೇಳ್ತಾ ಇರುವಂತದ್ದು, ನೀನೊಂದು ಧ್ವಜ ಸ್ತಂಭದ ಮೇಲೆ ಏನ್ ಮಾಡು, ಈ ಒಂದು ತಾಮ್ರದ ಒಂದು ಸರ್ಪವನ್ನ, ಆ ಒಂದು ಮೂರ್ತಿಯನ್ನ ಮಾಡಿ ಅಲ್ಲಿಡು, ಅದನ್ನ ಯಾರು ನೋಡ್ತಾರೋ ಬದುಕ್ತಾರೆ ಅಂತ ಹೇಳಿ. ಸೊ ಅದು ಕ್ರಿಸ್ತನಿಗೆ ಸೂಚನೆ ಆಗಿದೆ. ಇದು ಹೇಗೆ ಸೂಚನೆ ಆಗಿದೆ, ಹಾವೇಗೆ ಕ್ರಿಸ್ತನ ಸೂಚನೆ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಅಲ್ಲಿ ಯೋಹಾನ್ ಸುವಾರ್ತೆಯಲ್ಲಿ ಕೂಡ ನಾವು 3ನೇ ಅಧ್ಯಾಯ 15ನೇ ವಚನವನ್ನು ಓದ್ಕೊಳ್ಳುವಾಗ 14-15ನೇ ವಚನದಲ್ಲಿ ಅಲ್ಲೂ ಕೂಡ ದೇವ್ರು ಹೇಳ್ತಾರಲ್ಲ, ಮೋಶೆ ಆ ಒಂದು ಅರಣ್ಯದಲ್ಲಿ ಆ ಒಂದು ಎತ್ತರವಾದ ಸ್ಥಳದಲ್ಲಿ ಹೇಗೆ ಸರ್ಪವನ್ನ ನಿಲ್ಲಿಸಿದರೋ ಹಾಗೆ ಯೇಸು ಕ್ರಿಸ್ತನು ಕೂಡ ಎತ್ತರವಾದ ಸ್ಥಳದಲ್ಲಿ ನಿಲ್ಲಲು ಪಡಬೇಕಾಗುತ್ತೆ ಅಂತ ಹೇಳಿ. ಸೊ ಅದು ಕ್ರಿಸ್ತನಿಗೆ ಸೂಚನೆ ಆಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಅವರು ಸಾಯೋ ಕೊನೆಯ ಕ್ಷಣದಲ್ಲಿ ಕ್ರಿಸ್ತನನ್ನ ನಂಬೋದಾದ್ರೆ, ಅಂದ್ರೆ ಆ ಹಾವನ್ನ ನೋಡೋದಾದ್ರೆ ಅವ್ರು ಬದುಕ್ತಾರೆ. ಹಾಗೇನೆ ಸಾಯ ಕೊನೆಯ ಕ್ಷಣದಲ್ಲಾದ್ರೂ ಯೇಸುನ ನಂಬೋದಾದ್ರೆ ಅಂತವ್ರು ಖಂಡಿತ ರಕ್ಷಿಸಲ್ಪಡ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಯಾಕಂದ್ರೆ ಕ್ರಿಸ್ತನೇ ನಮ್ಗೆ ಜೀವ ಕೊಡೋರು, ನಿತ್ಯ ಜೀವ ಕೊಡೋರು ಕ್ರಿಸ್ತನ್. ಯಾರ್ಯಾರು ಆತನ ಅಂಗೀಕರಿಸ್ಕೊಳ್ತಾರೋ, ಅಂದ್ರೆ ಆತನ ಹೆಸರು ನಂಬಿಕೆ ಇಡ್ತಾರೋ ಅವ್ರಿಗೆ ದೇವರು ನಿತ್ಯ ಜೀವ ಕೊಡೋರಾಗಿದ್ದಾರೆ. ಸೊ ಇವೆಲ್ಲ ಕ್ರಿಸ್ತನ ಬಗ್ಗೆ, ಮೆಸ್ಸಿಯನ ಬಗ್ಗೆ ಬರೆಯಲ್ಪಡ್ತಾ ಇದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಮುಂದಿನ ವಾರದಲ್ಲಿ ಇದನ್ನೇ ನಾವು ಕಂಟಿನ್ಯೂ ಮಾಡೋಣ. ಇನ್ನು ಕೆಲವು ವಚನಗಳಿದೆ, ಅದನ್ನ ನೋಡಿ ಇನ್ನು ಮುಂದಿನ ವಿಷಯಗಳು, 3 ವಿಷಯಗಳಂತ ನಾನು ಹೇಳಿದೆ. ಒಂದು ಕ್ರಿಸ್ತನು, ಮತ್ತೆ 2-3ನೇ ವಿಷಯ ಏನು ಅನ್ನೋದು ಕೂಡ ಮುಂದಿನ ವಾರದಲ್ಲಿ ನಾವು ನೋಡೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರೋದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಕ್ರಿಸ್ತನ ಬಗ್ಗೆ ಇನ್ನೂ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತೆ, ಮುಖ್ಯವಾದ ವಚನಗಳನ್ನ ಹಿಡ್ಕೊಂಡು ನಿಮ್ಗೋಸ್ಕರ ಜೀವಿಸುವಂತೆ, ನಾವು ಬೇರೆಯವ್ರಿಗೆ ಬೋಧನೆ ಮಾಡುವಾಗಲೂ ಕೇವಲ ಕ್ರಿಸ್ತನ ಬಗ್ಗೆ ನಾವು ಹೇಳುವವರಾಗಿರಲು ಸಹಾಯ ಮಾಡಿ. ಜಾಯ್ನ್ ಆಗಿರುವಂತ ಎಲ್ಲರೂ ಕೂಡ ಬಲವಾಗಿ ನಿಮ್ಮ ಆತ್ಮನಿಂದ ತುಂಬಲ್ಪಟ್ಟು ನಿಮ್ಮ ಜ್ಞಾನದಲ್ಲಿ ಬೆಳೆಯೋಕೆ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. ಆಮೆನ್.